ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಿರಪರಿಚಿತರಾಗಿದ್ದ ದಿವಂಗತ ಗೌರವಾನ್ವಿತ ಸಣ್ಣ ಬಸಣ್ಣ ಕುರುಗೋಡು ಇವರ ಸುಪುತ್ರರಾದ ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಎಂಬಿಕೆ ಗುರೂಜಿಯವರನ್ನ ಗಂಗಾವತಿ ತಾಲೂಕಿನ ಡಣಾಪುರದ ಪರಿಸರ ಪ್ರೇಮಿಗಳಾಗಿರುವ ಸ್ನೇಹಜೀವಿ ಹನುಮೇಶ್ ಬಾವಿಕಟ್ಟೆ ಮತ್ತು ಬಸವರಾಜ್ ಕುಂಬಾರ್ ಅವರುಗಳು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ವಾಸ್ತು ತಜ್ಞ ಡಾಕ್ಟರ್ ಎಂಬಿಕೆ ಗುರೂಜಿಯವರು ಮಾತನಾಡಿ, ಗೆಳೆಯರ ಬಳಗದ ಪ್ರಮುಖರಾದ ಹನುಮೇಶ್ ಬಾವಿಕಟ್ಟಿ ಮತ್ತು ಬಸವರಾಜ್ ಕುಂಬಾರ್ ಅವರು ಡಣಾಪುರ ಭಾಗದಲ್ಲಿ ಗಿಡ ಮರಗಳನ್ನ ಬೆಳೆಸುವ ಮೂಲಕ ಪರಿಸರ ಪ್ರೇಮಿಗಳಾಗಿದ್ದಾರೆ. ಹಾಗೆಯೇ ಬಡ ಜನರಿಗೆ ಮತ್ತು ಎಲ್ಲಾ ವರ್ಗದವರಿಗೆ ಅಗತ್ಯ ವೈದ್ಯಕೀಯ ಕ್ಷೇತ್ರ ಚಿಕಿತ್ಸೆಯ ಸಂದರ್ಭದಲ್ಲಿ ರಕ್ತದಾನವನ್ನ ಮಾಡುವ ಮೂಲಕ ಜೀವಿಗಳನ್ನ ಉಳಿಸುವುದರೊಂದಿಗೆ ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ತಿಳಿಸಿದರು. ಪರಿಸರ ಮತ್ತು ರಕ್ತದಾನದ ಮೂಲಕ ಕೊಡುಗೆ ನೀಡುತ್ತಿರುವ ಹನುಮೇಶ್ ಬಾವಿಕಟ್ಟಿ, ಬಸವರಾಜ್ ಕುಂಬಾರ್ ಹಾಗೂ ರಾಘವೇಂದ್ರ ಗೆಳೆಯರ ಬಳಗದ ಕಾರ್ಯ ಶ್ಲಾಘನೀಯ ಎಂದು ಡಾಕ್ಟರ್ ಎಂಬಿಕೆ ಗುರೂಜಿಯವರು ತಿಳಿಸಿದರು. ವಾಸ್ತು ತಜ್ಞರಾಗಿದ್ದ ದಿವಂಗತ ಕುರುಗೋಡು ಸಣ್ಣ ಬಸಣ್ಣನವರ ಜೀವನ ಆಧರಿಸಿ ಅವರ ಸೇವೆ ಕುರಿತು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಮತ್ತು ಹೆಸರಾಂತ ಸಾಹಿತಿಗಳಾದ ಎಸ್.ವಿ. ಪಾಟೀಲ್ ಗುಂಡೂರು ಸರ್ ಅವರು ವಾಸ್ತು ತಜ್ಞ ಕರುಣಾಮಯಿ ಕುರುಗೋಡು ಸಣ್ಣ ಬಸಣ್ಣನವರ ಸ್ಮರಣ ಸಂಚಿಕೆಯನ್ನ ಬರೆಯುತ್ತಿದ್ದು ತುಂಬಾ ಸಂತೋಷದ ಸಂಗತಿಯಾಗಿದ್ದು, ಸಣ್ಣ ಬಸಣ್ಣನವರ ವಾಸ್ತು ಕ್ಷೇತ್ರವನ್ನ ವಾಸ್ತು ತಜ್ಞರಾಗಿರುವ ಡಾಕ್ಟರ್ ಎಂಬಿಕೆ ಗುರೂಜಿಯವರು ಮುಂದುವರೆಸಿಕೊಂಡು ಬಂದಿದ್ದು ಲಕ್ಷಾಂತರ ಜನರಿಗೆ ವಾಸ್ತು ದೋಷದ ಪರಿಹಾರಗಳನ್ನ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಡಣಾಪುರದ ಪರಿಸರ ಪ್ರೇಮಿಗಳಾದ ಹನುಮೇಶ್ ಬಾವಿಕಟ್ಟಿ ಮತ್ತು ಬಸವರಾಜ್ ಕುಂಬಾರ್ ಹಾಗೂ ರಾಘವೇಂದ್ರ ಅವರು ತಿಳಿಸಿದರು.